ಈ ಮಾನ್ಸೂನ್ ಸೆಷನ್ ಅಂತ ನಾವು ಕರೆಯೋದೆ ಮಳೆಯ ವಿಚಾರವಾಗಿ ಚರ್ಚೆ ಮಾಡ್ಲಿಕ್ಕೋಸ್ಕರ, ಜನರ ಸಮಸ್ಯೆಗಳ ಚರ್ಚೆ ಮಾಡ್ಲಿಕ್ಕೆ. ಹೋಗ್ಲಿಕ್ಕೆ ರಸ್ತೆ ಇಲ್ಲ, ಇರುವಂತ ಮನೆ ಕುಸಿತಾ ಇದೆ, ವಿದ್ಯುತ್ ಶಕ್ತಿ ಇಲ್ಲ, ಜನ ಯಾವ ರೀತಿ ಬದುಕಬೇಕು ಅದ್ರ ಬಗ್ಗೆ ಚಿಂತೆ ಇಲ್ಲ ಇವ್ರಿಗೆ. ಬೀದಿನಲ್ಲಿ ಇಟ್ಕೊಂಡು ಸದನದಲ್ಲಿ ಈ ತರ ಮಾಡ್ತಾ ಇದ್ದಾರೆ. ದಯವಿಟ್ಟು ಚರ್ಚೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ. ಮನಸ್ಸಿಗೆ ಬಂದಂತೆ ಬಹಳ ಮುಖ್ಯವಾದಂತ ವಿಚಾರ ಇದು. ಕರ್ನಾಟಕದ ಜನತೆ ಯಾವ ತರ ಪರಿಹಾರವನ್ನು ಕೊಡ್ತೀವಿ ಸದನದಲ್ಲಿ ಇರುವಂತಹ ಬಹಳ ಕಾಪಾಡ್ರಿ. ಪ್ರವಾಹ ಹೆಚ್ಚು ಮಳೆ, ಮುಖ್ಯಮಂತ್ರಿಗಳು ಏನು ಹಾನಿ, ಮನೆ ಕುಸಿತ, ರಸ್ತೆ ಕುಸಿತ, ಬ್ರಿಡ್ಜ್ಗಳ ಸಂಪರ್ಕ ಕಡಿತ, ವಿದ್ಯುತ್ ಶಕ್ತಿ ಕಡಿತ, ಇದರಿಂದ ಜನ ತತ್ತರಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಸಾರ್ವಜನಿಕರ ಇದು ಚರ್ಚೆ ಮಾಡಿ ನನ್ನ ಮನವಿ. ನಮ್ಮ ಅಸೆಂಬ್ಲಿಯ ಸಮಯವನ್ನ ಹಾಳು ಮಾಡ್ತಾ ಇದ್ದಾರೆ. ಈಗ ನಿಮ್ಮ 60ಯಲ್ಲಿ ನಾನು ಮಾಡಿದ್ದೇನೆ. ಮಲೆನಾಡು ಪ್ರವಾಹ ಬಂದಿದೆ. ಈಗ ಅದನ್ನು ನೀವು ಚರ್ಚೆ ಮಾಡಿ, ನೀವು ಪ್ರವಾಹದ ಬಗ್ಗೆ ನೀವು ಚರ್ಚೆ ಮಾಡಿ, ಒಬ್ಬೊಬ್ಬರೇ ಚರ್ಚೆ ಮಾಡಿ. ಮಾನ್ಯ ಅಧ್ಯಕ್ಷರೇ, ಮಲೆನಾಡು ಪ್ರವಾಹದ ಬಗ್ಗೆ ಒಬ್ಬೊಬ್ಬರೇ ಚರ್ಚೆ ಮಾಡಿ. ನೀವೆಲ್ಲ ನಿಂತರಾಗ್ತದೆ ಅಲ್ಲಿ. ಕುತ್ಕೊಳ್ರಿ, ಒಂದು ಮಲೆನಾಡು ಚರ್ಚೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿ. ಸದನದಲ್ಲಿ ಇದಕ್ಕಿಂತ ಮುಖ್ಯವಾದಂತ ವಿಚಾರ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಎಲೆಕ್ಷನ್ ಕಮಿಟಿ ಎಲೆಕ್ಷನ್ ಅರ್ಜುನ ಪ್ರೆಸಿಡೆಂಟ್ ಯಾವುದು? ಮಲೆನಾಡಿನ ಬಗ್ಗೆ ಮಾತಾಡ್ತೀವಿ ಒಂಚೂರು. ಪ್ರವಾಹ ಈಗ ನೋಡಿ, ನೀವು ಇಲ್ಲಿ ನಿಂತು ಈ ರೀತಿಯ ವರ್ತನೆ ಅದು ಕೂಡ ಸರಿಯಲ್ಲ. ನೀವು ಅಲ್ಲಿ ಕೂಡ ನಿಂತು ನೀವು ಅಲ್ಲಿ ಬೊಬ್ಬೆ ಹಾಕ್ಬೇಡಿ. ಅತಿವೃಷ್ಟಿ ಅನಾವೃಷ್ಟಿ ಯಾರ್ದು ಒಬ್ಬರು ಮಾತಾಡಿ. ಯಾರು ನೀವೆಲ್ಲ ನಿಂತ್ರೆ ಏನ್ ಮಾತಾಡ್ಲಿಕ್ಕೆ ಆಗ್ತದೆ? ಯಾರಾದ್ರೂ ಒಬ್ಬರು ಅದನ್ನು ಮಾತಾಡಿ. ನೀವೆಲ್ಲರೂ ಆ ರೀತಿ ಬೊಬ್ಬೆ ಏನಾಗುದಿಲ್ಲ ಅಲ್ಲಿ. ನೋಡಿ, ಇಲ್ಲಿ ಅತಿವೃಷ್ಟಿ ಅತಿವೃಷ್ಟಿ ಆಗುವಂತ ಮಳೆಗಾಲದಲ್ಲಿ ಆಗ್ಬೇಕಲ್ಲ, ಇದರಲ್ಲಿ ಯಾಕೆ ಹೋಗ್ಲಿ ಅಂತ ನೋಡಿ. ಈಗ ನೀವಿಲ್ಲಿ ಏನ್ ಮಾಡ್ತೀರಿ? ಮಳೆಗಾಲದ ಅಧಿವೇಶನ ಅಂತ ಹೇಳಿ ಮಳೆಗಾಲ ಒಂದು ಬಿಟ್ಟು ಬೇರೆಲ್ಲ ಇಲ್ಲಿ ನೀವು ಬಹುಶಃ ಆಗ್ತಾ ಇದ್ದೀರಿ. ಇದು ಸರಿಯಾ? ನೀವು ಉತ್ತರ ಕೇಳಿ, ಉತ್ತರ ಕೊಟ್ಟ ನಂತರ ನಿಮ್ಗೆ ಸಮಾಧಾನ ಆಗದಿದ್ರೆ ನೀವೇನ್ ಬೇಕಾದ್ರೂ ಮಾಡಿ. ಇದು ಮುಖ್ಯಮಂತ್ರಿಗಳ ಉತ್ತರವೇ ನೀವು ಕೇಳುದಿಲ್ಲ ಅಂತ ಏನ್ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ? ನೀವು ಅಲ್ಲಿ ನಿಂತು ಈ ರೀತಿ ಬೊಬ್ಬೆ ಹಾಕಿದ್ರೆ ಯಾರಿಗೆ ಅಲ್ಲಿ ಕೇಳ್ತದೆ? ನೀವು ಯಾರಾದ್ರೂ ಮಾತಾಡಿ, ಅದು ಎಲ್ಲರೂ ಮಾತಾಡಾಗ್ತದ? ಸ್ಪೀಕರ್ ಅವರೇ, ನಿಮ್ಮ ಆತ್ಮಸಾಕ್ಷಿ ಒಪ್ತೈತಾ? ಒಂದ್ ತಿಂಗಳಿಂದ ಯಾರು ಹೋಗಿಲ್ಲ, ಒಂದು ರಿವ್ಯೂ ಮಾಡಿಲ್ಲ, ನೀವು ಚರ್ಚೆ ಮಾಡಿಲ್ಲ. ಅದನ್ನ ಯಾಕೆ ನೀವು ಚರ್ಚೆ ಮಾಡುದಿಲ್ಲ? ಚರ್ಚೆ ಅಲ್ಲಿ ಯಾರು ಚರ್ಚೆ? ಈಗ 177 ಕೋಟಿ ಚರ್ಚೆ ಮಾಡಿ. ಈಗ ದಲಿತರ ಸಾವಿಗೆ ನ್ಯಾಯ ಕೊಡಿ, ದಲಿತರ ಸಾವಿಗೆ ನ್ಯಾಯ ಕೊಡಿ. ಟ್ಯಾಕ್ಸ್ ಕೊಡಿ. ಮಾತಾಡ್ಲಿಕ್ಕೆ 170 ಕೋಟಿ ಲೂಟಿ ಮಾಡಿದ್ದಾರೆ. ಬೆಲೆ ಕೊಡಿ. ಒಂದು ತಿಂಗಳಿಂದ ಮಳೆ ಬರ್ತಾ ಇದೆ, ಒಬ್ರು ಹೋಗೇ ಇಲ್ಲ, ಒಬ್ಬ ಜಿಲ್ಲಾ ಮಂತ್ರಿ ಹೋಗಿಲ್ಲ, ರೆವಿನ್ಯೂ ಮಂತ್ರಿ ಅವರು ನಮ್ಮ ಉಪಸಭಾಧ್ಯಕ್ಷರು ಅರ್ಜಿಗಳನ್ನು ಒಪ್ಪಿಸುವುದು ಮಾಡ್ತಾ ಇರೋ ಹುನ್ನಾರ, ದ್ರೋಹ ಮಾಡ್ತಾ ಇದ್ದೀರಾ ದಲಿತರಿಗೆ. ವರ್ಗಾಯಿಸಬಹುದು. ಅವಾಗ ಒಂಟಿ ಮತದ ಮೂಲಕ ಮಳೆ ಬಂದು ಆಗಿದೆ. ಅವಾಗ ಯಾರು ಹೋಗಿಲ್ಲ. ನೀವು ಜಿಲ್ಲಾ ಮಂತ್ರಿಗಳು ಎಷ್ಟು ರಿವ್ಯೂ ಮಾಡಿದ್ದೀರಾ? ಜಿಲ್ಲಾ ಮಂತ್ರಿಗಳು ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ? ಒಂದು ನಯಾ ಪೈಸಾ ಹಣ ಬಿಡುಗಡೆ ಮಾಡಿಲ್ಲ ಇದುವರೆಗೂ. ಸಮಿತಿಗೆ ನಿಮ್ ಯೋಗ್ಯತೆಗೆ ಮನೆಗೆ ನಮ್ ಸರ್ಕಾರ ಇದ್ದಾಗ 5 ಲಕ್ಷ ಕೊಟ್ರಿ. ಮಳೆ ನೀರು ನುಗ್ಗಿದ್ರೆ 10,000, ಅದನ್ನ 5,000 ತಂದ್ಬಿಟ್ರಿ. ಸಾರ್ವಜನಿಕ ಉದ್ಯಮ 5,000 ಕೊಡ್ತಾ ಇದ್ದೀರಾ. ಸದಸ್ಯರನ್ನ, ಹಕ್ಕು ಬಾಧ್ಯತೆಗಳ ಸಮಿತಿಗೆ 9 ಜನ ಸದಸ್ಯರನ್ನ, ಆದಿನ